ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ಡಿ ವಿ ಜಿ ಅವರ ರಚನೆಯ ಕಗ್ಗವನ್ನು ನೋಡೋಣ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀ ಬೇಡಿಕೋ ಮಂಕುತಿಮ್ಮ. ಮತ್ತೊಮ್ಮೆ, ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀ ಬೇಡಿಕೋ ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ತಮ್ಮ ಕಗ್ಗವನ್ನು ವ್ಯಕ್ತಪಡಿಸಿದ್ದಾರೆ. ನಗುವಿನ ಸಂದೇಶವನ್ನು ತಿಳಿಸುವಂಥ ಒಂದು ಕಗ್ಗ. ಮಿಗೆ ಅಂದರೆ ಅಧಿಕವಾಗಿ. ಈ ಒಂದು ಕಗ್ಗದ ಸಾರಾಂಶ ಈ ರೀತಿ ಇದೆ. ನಗುವುದು ಮಾನವನ ಸಹಜವಾದ ಧರ್ಮ. ನಗಿಸುವುದು ನಾವು ಆಚರಿಸಬಹುದಾದ ಪರಧರ್ಮ. ಮತ್ತೊಬ್ಬರ ನಗುವನ್ನು ಕೇಳುತ್ತಾ ನಾವು ನಗುವುದು ಅತಿಶಯದ ಧರ್ಮ. ನಾವು ನಗಿಸುವ ಮತ್ತೊಬ್ಬರನ್ನು ನಗಿಸುವಾಗ ನಾವು ನಗುವಂತಹ ಭಾವವಿರಲಿ ಎಂದು ಆ ವರವನ್ನು ನೀ ಅಧಿಕವಾಗಿ ಪರಮಾತ್ಮನಲ್ಲಿ ಬೇಡಿಕೊಳ್ಳುವಂಥ ತಮ್ಮ ಅದ್ಭುತ ಸಂದೇಶವನ್ನು ಈ ಕಗ್ಗದಲ್ಲಿ ತಿಳಿಸಿದ್ದಾರೆ. ಇಡೀ ಸೃಷ್ಟಿಯಲ್ಲಿ ಪ್ರಾಣಿ ಸಂಕುಲದಲ್ಲಿ ನಗಲು ಸಾಧ್ಯವಾಗುವುದು ಕೇವಲ ಮನುಷ್ಯ ಪ್ರಾಣಿಗೆ. ಅದು ಮನುಷ್ಯನ ಸಹಜ ಗುಣ. ಆದ್ದರಿಂದ ಮನುಷ್ಯರಿಗೆ ನಗುವುದು ಸಹಜ ಧರ್ಮ. ಅಕಸ್ಮಾತ್ ಯಾರಾದರೂ ನಗದೇ ಇದ್ದರೆ ಅವರಲ್ಲಿ ಏನೋ ಕೊರತೆ ಇದೆ ಎಂದು ಅರ್ಥ. ಮನಸ್ಸಿಗೆ ಸಂತೋಷವಾದಾಗ ನಗುವುದು ಮನುಷ್ಯರ ಸಹಜ ಧರ್ಮ. ಹಾಗೆ ತಾವು ನಗುವಾಗ ತಮ್ಮ ನಗುವಿನ ಕಾರಣವನ್ನು ಇತರರೊಡನೆ ಹಂಚಿಕೊಂಡು ಅವರನ್ನು ನಗಿಸುವುದು ಪರಧರ್ಮ. ಅಂದರೆ ಪರರಿಗಾಗಿ ನಾವು ಆಚರಿಸಬೇಕಾದ ಧರ್ಮ. ಹಾಗೆಯೇ ಮತ್ತೊಬ್ಬರು ನಗುತ್ತಿರುವಾಗ ಅವರ ನಗುವಿನ ಕಾರಣವನ್ನು ತಮ್ಮ ಮನದಲ್ಲಿ ಅನುಭವಿಸಿ ಅವರ ನಗುವನ್ನು ಕೇಳುತ್ತಾ ನಾವು ನಗುವುದು ಅತಿಶಯದ ಧರ್ಮ. ಹಾಗಾಗಿ ಮನುಷ್ಯ ಜೀವಿಯು ಸದಾ ತಾನು ನಗುವುದು, ಹಾಗೆ ತನ್ನ ಸುತ್ತಮುತ್ತ ಇರುವಂಥ ಜನರನ್ನು ನಗಿಸಲು ಸಂತೋಷವಾಗಿರಲು ಪ್ರಯತ್ನಿಸಬೇಕು. ಹಾಗಾಗಿ ನಗುವು ಪ್ರತಿಯೊಬ್ಬರಿಗೂ ಅತ್ಯಂತ ಮಹತ್ವವಾದದ್ದು ಎಂದು ಡಿ ವಿ ಜಿ ಅವರು ತಮ್ಮ ಕಗ್ಗದಲ್ಲಿ ಹೇಳಿದ್ದಾರೆ. ಧನ್ಯವಾದಗಳು.